ಸದ್ಯ ಜನ ಅದು ಇದು ಮಾತಾಡ್ಕೊಂತ ಇದ್ರು. ನನ್ನ ಹೆಂಡ್ತಿ ಅಂತನೂ ಒಳ್ಳೆಯವಳು ಅಂತ ಹೇಳ್ಬಿಟ್ಟು ಜನ ಅಂದ್ಬಿಟ್ರೆ ಸಾಕು. ಸದ್ಯ ಆ ಹುಡುಗನ ಹತ್ರ ಹೋಗಿ ಕೇಳಿದಕ್ಕೆ ಆ ಹುಡುಗ ಏನು ಹೇಳಿಲ್ವಲ್ಲ ನನ್ನ ಪುಣ್ಯಕ್ಕೆ, ಅಷ್ಟೇ ಸಾಕು. ಅಂದರೆ ಆ ಹುಡುಗ ಲವ್ವರ್ ಅಲ್ಲ ಅಂತ ಗೊತ್ತಾಯಿತು. ಪಕ್ಕದಾಗೇನೆ ಒಬ್ಳು ಲವ್ವರ್ನ ಇಟ್ಕೊಂಡು ನಾನು ನನ್ನ ಹೆಂಡ್ತಿ ನಿನ್ನ ಲವ್ವರ್ ಅಂತ ಕೇಳಿದ್ದು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತೈತೆ. ಸರಿ ಬಿಡು, ಹೆಂಗೋ ಈಗೆಲ್ಲ ಒಳ್ಳೇದಾಯ್ತಲ್ಲ, ರೊಚ್ಚು ಒಳ್ಳೆಯವಳು ಅಂತ ಗೊತ್ತಾಯ್ತಲ್ಲ. ಅವಳು ದುರಂಕಾರ ಒಂಚೂರು ಕಮ್ಮಿ ಮಾಡಿಸ್ಬಿಟ್ಟು ಆಮೇಲೆ ಬೇಕಾದರೆ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಹೋದ್ರೆ ಆಯಿತು. ಅಮ್ಮ ಹೇಳ್ದಂಗೆನೇ ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಹುಡುಗಿ ಜೀವನನ ಲೈಫ್ನ ಹಾಳು ಮಾಡೋಕ್ಕಾಗಲ್ಲ. ಒಳ್ಳೆಯವಳು ಅಂತ ಗೊತ್ತಾದ ಮೇಲೂ ತಪ್ಪು ಕೆಲಸ ಮಾಡೋದು ನನ್ನಂತ ಕೆಟ್ಟವನು ಯಾರೂ ಇರಲ್ಲ. ಸರಿ, ನಾನು ಕಾರ್ ಎಲ್ಲೋ ನಿಲ್ಸಿದ್ನಲ್ಲ, ನಾನು ಕಾರ್ ತಗೊಂಡು ಆದಷ್ಟು ಬೇಗ ಹೋಗ್ಬಿಡ್ಬೇಕು ಮನೆಗೆ. ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಏಯ್ ಮುಚ್ಕೊಂಡಿರಲೇ. ಆ ಹುಡುಗಿ ಏನಾದ್ರೂ ನೀನು ವಿಷಯ ಹೇಳಿಲ್ಲ ಅಂತ ಹೇಳಿದ್ರೆ ನನಗಂತೂ ಈ ಜನ್ಮದಾಗ ಗೊತ್ತಾಯ್ತಿರ್ಲಿಲ್ಲ. ನೀನೇನ ಮಂಟಾಗ ಬಂದ್ಬಿಟ್ಟು ಯಾವಾಗ ಕದ್ಕೊಂಡು ಹೋಗೋದು ದೊಡ್ಡ ಕಳ್ಳಿ ಅಂತ ಹೇಳ್ಬಿಟ್ಟು. ಹಳ್ಳಿ ಜಗಳ ನೋಡಕ್ಕೆ ಚಂದ. ಇತ್ತೋದ್ದರಿದ್ದೋಳು ಆ ಪದ್ದು ಮಗಳು ಏನಾರ ವಿಷಯ ಹೇಳಿಲ್ಲ ಅಂತ ಹೇಳಿದ್ರೆ ಇವತ್ತಿನ ತನಕ ನನಗೆ ಗೊತ್ತಾಯ್ತಾನೇ ಇರಲಿಲ್ಲ. ಆ ಹುಡುಗಿ ಎಷ್ಟೋ ವಾಸಿ, ಅದಕ್ಕೆ ಆ ಹುಡುಗಿ ತಕ್ಕ ಹೋಗಿ ಕೇಳಿದ್ ನಾನು ಎಲ್ಲ ಸತ್ಯನೂ ಸದ್ಯ ಹೇಳ್ಬಿಟ್ಲು. ಇಲ್ಲ ಅಂತ ಹೇಳಿದ್ರೆ ಇವಳನ್ನೇ ಫ್ರೆಂಡು ಅಂತ ನಂಬ್ಕೊಂಡು ನಾನು ಅಯ್ಯೋ ಬಿಡು ಅಂತ ಅನ್ಕೊಂಡು ಸುಮ್ಮನಿರ್ಬೇಕಿತ್ತು. ಕಿತ್ತೋದ್ದರಿದ್ದು ಹಾಳಾದೋಳು, ಬೇವರ್ಸಿ ಇದ್ದಂಗೆ ಇವಳಂತೂ ಬಾಯಿ ನನ್ಕಿತ ಮಂತಕ್ಕೆ ಲೋಪರನ್ ತಗೊಬಂದು ಮಾಡ್ತೀನಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಕುಂತಿರೋದು ನೋಡು, ಮಾಡಗಂಟ ಮಾಡ್ಬಿಟ್ಟು. ಪದ್ದು ಮಗಳ ಅಂದರೆ ಆವಾಗಲೇ ನಮ್ಮ ಅತ್ತೆ ಮನೆಗಿದ್ಲಲ್ಲ ಆ ಹುಡುಗಿನೇ ತಾನೇ? ಅವಳು ನಂಗೆ ಏನೋ ಹೇಳಕ್ಕೆ ಬಂದ್ಲು, ಆದರೆ ನಮ್ಮ ಅತ್ತೆ ಸ್ವಲ್ಪ ತಡೆದ್ಬಿಡ್ತು. ಇವ್ರೇನೋ ಬೈಕಂತವ್ರಲ್ಲ. ಇರ್ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕೆ ಅಂಥದ್ದೇನೇ ಆಯ್ತು? ಹಂಗೆ ಬೈಕತ್ತಿದ್ಯಾ ಸಾಕಮ್ಮನ ಮೇಲೆ? ನಮ್ಮನೆಗೆ ದಿನಾನುವೆ ಕೋಳಿ ಕತ್ಕೊಂಡು ಹೋಗ್ತೀರಾ ಕಂತ್ರಿ ಇವಳೇನಂತೆ ಕಣಕ್ಕ, ಸಾಕಮ್ಮನೇನಂತೆ ಗೊತ್ತೇನು? ಹೌದೇ? ಯಾರು ಹೇಳಿದ್ದು? ಪೊದ್ದಿ ಮಗಳೇ ಹೇಳಿದ್ದು. ಅವಳು ಹೇಳಿದ್ಮೇಲೆ ಎಲ್ಲ ನಿಜನೇ ಹೇಳಿತಳ್ ಬಿಡು. ಆ ಹುಡುಗಿ ಅಂತೂ ಬಾಯ್ ಬಿಟ್ರೆ ನಿಜನೇ ಹೇಳೋದು, ಸುಳ್ಗಿಳೆಲ್ಲ ಹೇಳೋ ಅಂತ ಮಗ ಅಲ್ಲ ಅದು. ಅದಕ್ಕೆ ಕಣಕ್ಕ ಅವಳು ಮಾತು ಕೇಳಿ ನಾನು ಜಗಳಕ್ಕೆ ಬಿದ್ದಿರೋದು. ಅಂದರೆ ಪದ್ದು ಮಗಳು ಸುಳ್ಳು ಹೇಳಲ್ಲ, ನಿಜನೇ ಹೇಳ್ತಾಳೆ. ಆ ಹುಡುಗಿ ಏನೋ ಹೇಳಕ್ಕೆ ಬಂತು, ಆದರೆ ಈ ನಮ್ಮ ಅತ್ತೆ ತಡೆದ್ಬಿಟ್ಲು. ಅದೇನು ಹೇಳಕ್ಕೆ ಬಂದ್ಲು ಅಂತ ನನಗೆ ಗೊತ್ತಾಗ್ಲಿಲ್ವಲ್ಲ. ಸರಿಯಾಗೆ ಮಾಡಿದ್ಯಾ ಬಿಡು. ಪಾಪ ಹುಡುಗಿ ಎಂದು ಸುಳ್ಳು ಹೇಳಕ್ಕಿಲ್ಲ. ಸೋರಾಯ್ತು, ಬ್ಯಾರೆನ ಹೇಳಿದ್ರೆ ನಂಬಂಗಿರ್ಲಿಲ್ಲ. ಆ ಹುಡುಗಿ ಹೇಳೈತೆ ಅಂದಮೇಲೆ ನಾವು ನಂಬಲೇಬೇಕಾಯ್ತದೆ. ಅಯ್ಯೋ ಬಾರೆ, ಮನೆಯಾಳಿಗಳು ಸುಮ್ಮನೆ ಫ್ರೆಂಡುಗಳು ಅಂತ ಹೇಳ್ಬಿಟ್ಟು ಜೊತೆಗೆ ಬರ್ತಾರೆ. ಜೊತೆಗೆ ಇದ್ಕೊಂಡು ಏನೇ ಸರಿಯಾಗಿ ನಮಗೆ ನಾಮಗಳಾಗ್ತಾರೆ ಕಂತ್ರಿ ಬಡ್ಡಿಗಳು. ನಡಿ ಸುಮ್ಕೆ ಏನು ಬೈಕೊಂಡು ಇನ್ನೇನು ಮಾಡ್ತೀಯಾ? ದುಡ್ಡು ವಸೂಲಿ ಮಾಡ್ಕೊ ಬಿಡ್ಬೇಡ. ಬುಟ್ಟೆನಕ ನಾನು ಬುಟ್ಟೆನ ನೋಡಿ ಹೆಂಗೆ ವಸೂಲಿ ಮಾಡ್ತೀಯ, ಅದು ಮಾಡ್ತೀನಿ ದುಡ್ಡ ಅಂತ ಹೇಳ್ಬಿಟ್ಟು ಕಂತ್ರಿ. ನಾನು ಬುಟ್ಗಿಡಕ್ಕಿಲ್ಲ, ಅದಕ್ಕೆ ನಾನು ಗಂಡನ ಕರ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ಕರ್ಕೊಬಂದು 2 ಡೇಟ್ ಹಾಕ್ಸು, ಸೊರೈತದೆ. ಇಲ್ಲ ಪಂಚಾಯತಿ ಕಲಾಕ್ಸು. ಏನೇನೋ 5 ಕೋಳಿ ಹೋಗಿಲ್ವೇ ನಿನ್ನವು? 5 ಕೋಳಿನಕ 8 ಕೋಳಿ ಹೋಗವೆ. ಓಹೋ, ಹಂಗಾರು ಬಿಡ್ಬೇಡ ಬಾ. ಅಲ್ಲ, ಈ ಹೆಂಗಸರು ಮಾತಾಡ್ಕೊಳ್ಳೋದು ನಿಜ ಆದರೆ ಪದ್ದು ಮಗಳು ಎಲ್ಲ ನಿಜನೇ ಹೇಳ್ತಾಳೆ ಅಂದರೆ ಆ ಹುಡುಗಿನ ಒಂದ್ಸಲ ಕೇಳ್ಬಿಟ್ಟು ಹೋಗೋದ್ರಾಗ ತಪ್ಪೇನೂ ಇಲ್ಲ ಅಂತ ಅನ್ನಿಸ್ತೈತೆ. ಏನು ಬೇಕಾದ್ರೂ ಆಗಿರ್ಬೋದಲ್ವಾ? ಚಿಕ್ಕ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ, ಅದಂತೂ ನಿಜನೇ. ಇರು, ಒಂದ್ಸಲ ಕೇಳೋದೇನೇ ಎಷ್ಟೋ ವಾಸಿ. ಏನೇನೋ ಮಾಡಿ ಇದು ಮಾಡಿದ್ದೀನಂತೆ. ಇನ್ನು ಜಸ್ಟು ಒಂದು ವಿಚಾರ ತಿಳ್ಕೊಂಡು ಹೋಗೋದ್ರಾಗ ಏನು ಇಷ್ಟು ದೂರ ಬಂದಿದ್ದೀನಿ ಅಲ್ವಾ? ಆ ಹುಡುಗಿಗೆ ಚಾಕ್ಲೇಟು ಬಿಸ್ಕೆಟು ಕೊಟ್ಟರೆ ಆ ಹುಡುಗಿ ಬರೋದು. ನನ್ ಕಾಸು ತಂದಿಲ್ವೇ? ಬಡ್ಕೊಂಡು ಸಾಯ್ತಿಯಲ್ಲೇ, ಕಾಸು ತಂದಿಲ್ಲ. ಮಂತಗೋಗ ನೋಡಿ, ಆಮೇಕಿಂದ ಕೊಡಿಸ್ತೀನಿ. ನಂಗೀಗ್ಲೇ ಬೇಕು ಅಂದ್ರೆ ನಂಗೀಗ್ಲೇ ಬೇಕು ಅಷ್ಟೇ. ನಂಗೀಗ್ಲೇ ಬೇಕು. ಅಯ್ಯೋ ಅದು ಏನು ಕೆಟ್ಟ ಬುದ್ಧಿ ಅಂತ ಕಲ್ತಿದೀಯ ನೀನು? ಕೆಟ್ಟ ಬುದ್ಧಿಯಾ? ದುಡ್ಡು ತಂದಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ. ಅಯ್ಯೋ ನೋಡಿ, ಮನಗೆ ಸುಮ್ಕೆನೆಯ ಇಟ್ಕೊಡ್ತೀನಿ ತಿನ್ನಿವಂತೆ. ನಿಮ್ಮ ಅಮ್ಮ ನೋಡಿದ್ರೆ ಬಿಟ್ಬಿಟ್ಟು ಓದ್ಲತ್ತಾಗೆ ನನ್ನ ತಗ್ಲಾಕ್ಬಿಟ್ಟು ನೀರು ಹೋಗ್ಬಿಟ್ಟು ಬರ್ತೀನಿ, ಓಡಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು. ಈಗ ನೋಡಿ ನೀನು ನನಗೆ ಗಂಡು ಬಿದ್ದಿದ್ಯಾ. ಕಾಸಿಲ್ಲ ಅಂದ್ರೆ ಬಿಡಕ್ಕಿಲ್ವಲ್ಲೇ ನೀನು? ಅದೇನು ತಿನ್ನಾಟ ತಿಂತೀಯಲ್ಲ ನೀನು? ನಂಗೆ ಅದೆಲ್ಲ ಗೊತ್ತಿಲ್ಲ ಕಣಜಿ, ನನಗೆ ಬೇಕು ಕಣಜಿ, ನಂಗೆ ಬೇಕು ಅಷ್ಟೇ. ನಾನು ಇಲ್ಲ ಅಂದ್ರೆ ಉಣ್ಣಕ್ಕಿಲ್ಲ, ಮನೆಗೆ ಬರಕ್ಕಿಲ್ಲ. ಇಷ್ಟೊತ್ತು ಹುಡುಕಿದಕ್ಕೂ ಸಾರ್ಥಕ ಆಯಿತು, ಕೊನೆಗೂ ಸಿಕ್ಕೋದ್ಲಲ್ಲಪ್ಪ ಇವಳು. ಈ ಅಟ್ಮಾರಿ ಹುಡುಗಿನ ಹಿಡ್ಕೊಂಡು ಹೆಂಗೆ ನಾನು ಕೇಳಲಿ? ಹೇ ಪುಟ್ಟಿ ಪುಟ್ಟಿ, ಪಾಪ ಅಜ್ಜಿನ ಎಷ್ಟು ಗೋಳಾಡಿಸ್ತೀಯ ನೋಡಿ ನೀನು. ಬಿಡಪ್ಪ, ಅವಳು ಯಾವಾಗೂ ಹಂಗೇನೆ. ಏನ್ ಇವತ್ತ? ಅಯ್ಯೋ ಅವತ್ತಿಂದನೂ ಹಂಗೇನೆ ಗೋಳಾಡಿಸ್ತಾಳೆ. ಅಯ್ಯೋ ತಿನ್ನೋದು ಯಾವಾಗೂ ತಿನ್ನೋದು ಅಂತ ಬಡ್ಕೋತಾನೆ ಇರ್ತಾಳೆ. ನನಗೂ ಸಾಕಾಗೋಯ್ತದ ಕೊಡ್ಸಿ. ನಮ್ಮ ಹತ್ರ ಏನು ಕೋಟಿ ಬಿದ್ದೈತೇನಪ್ಪ ಕೇಳ್ದಾಗೆಲ್ಲ ಕೊಡ್ಸಕ್ಕೆ. ಏನ್ ಮಾಡನಿ? ಅಯ್ಯೋ ಬಿಡಜ್ಜಿ, ಮಕ್ಕಳು ಇವಾಗ ಕೊಡಿಸ್ದಂಗೆ ಇನ್ನು ಯಾವಾಗ ಕೊಡ್ಸೋಕ್ಕಾಗ್ತೈತೆ ನಮ್ಮ ಮಕ್ಕಳಿಗೆ? ಇವಾಗ ತಿನ್ಬೇಕಲ್ವಾ? ನಾನು ಕರ್ಕೊಂಡೋಗಿ ಕೊಡಿಸ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ ಬಿಡಪ್ಪ, ಪರವಾಗಿಲ್ಲ, ನಾನು ಕೊಡಿಸ್ತೀನಿ. ಮನೆ ಕರ್ಕೊಂಡೋಗ್ಬಿಟ್ಟು ಕೊಡಿಸ್ತೀನಿ. ಇಲ್ಲಿ ಕಾಸು ತಂದಿಲ್ಲ, ಮನೆಗೈತಿ ಎಲ್ಲನೂ. ಅದಕ್ಕೆ ನೀನು ಹೇಳ್ತಾ ಇದ್ದೆ ಅಷ್ಟೇ. ನೀನೇನು ಕೊಡಿಸ್ಬೇಡ ಬಿಡು, ನಾನು ಈ ಅಂಕಲ್ ತಗೊಂಡು ಯಾಕೆ ಕೊಡಿಸ್ಕೊತೀನಿ, ಸರಿನಾ? ಹಂಗೆಲ್ಲ ಬ್ಯಾರಡ್ತ ಕೊಡಿಸ್ಕೊಬಾರ್ದಮ್ಮ, ಬಾ ಸುಮ್ಕೇನೆ ನೀಯ. ಇವರು ರಚ್ಚು ಅಕ್ಕನ ಗಂಡ, ನನಗೆ ಗೊತ್ತೇಳು ಬ್ಯಾರೇನಲ್ಲ ಅಂತ ಹೇಳಿ.
ನೀವೇನು ಯೋಚನೆ ಮಾಡಬೇಡಿ. ಇನ್ನೇನು ಪಾಪ ಅವಳೇನು ಸಾವಿರ ತಿಂತಾಳ, ಅವಳು ಕೇಳ್ದಷ್ಟು ಕೊಡಿಸ್ತೀನಿ ಬಿಡಿ, ಪರವಾಗಿಲ್ಲ. ಹ್ಞೂ ಸರಿ ಕಣಪ್ಪ, ಹಂಗೆ ಕರ್ಕೊಂಬಂದು ಮಂತಕ್ಕೆ ಬಿಟ್ಬಿಡಪ್ಪ. ಮಂತಕ್ಕೆ ಹೋಗ್ಬೇಕು, ಹಾಲು ಕರಿಬೇಕು ನಾನು. ಅಯ್ಯೋ ನೀವು ಹೋಗಿ, ನಾನು ಕರ್ಕೊಂಡು ಬಂದು ಮನೆ ಹತ್ರ ಬಿಡ್ತೀನಿ. ರಚ್ಚು ಚೆನ್ನಾಗವಳೇನಪ್ಪ? ಹೂ ಕಣಜ್ಜಿ, ಚೆನ್ನಾಗವಳೆ. ಸರಿ ಕಣವ, ಫ್ಯಾನೇ ಹಠ ಮಾಡ್ಬೇಡ ಅಂಕಲ್ ತಾಗೆ, ಬಂದ್ಬಿಡು ಬಿರ್ನ. 6 ಗಂಟೆ ಅಷ್ಟೊತ್ತಿಗೆ ಮನೆಗಿರ್ಬೇಕು. ಆಯ್ತಜ್ಜಿ. ಪುಟ್ಟಿ, ನಿನಗೆ ನಾನು ತಿನ್ನೋದೆಲ್ಲ ತಗೊಂಡಿದ್ದೀನಿ. ಇಲ್ಲಿ ಬೇಡ, ಅಲ್ಲಿ ಇಲ್ಲೆಲ್ಲ ಸುಮ್ಮನೆ ಜನಗಳು ಓಡಾಡ್ತಿರ್ತಾರೆ. ಬಾ, ಅಲ್ಲಿ ದೂರ ಹೋಗ್ಬಿಟ್ಟು ನಾನು ನೀನು ಕುತ್ಕೊಂಡು ಮಾತಾಡ್ಕೊಂಡು ತಿನ್ನೋಣ. ಸರಿ ಅಂಕಲ್, ಆಯ್ತು. ಇಲ್ಲೆಲ್ಲ ಓಡಾಡ್ತಿರ್ತಾರೆ, ತಿನ್ನೋದೆಲ್ಲ ಕಿತ್ಕೊಬಿಡ್ತಾರೆ. ಅದೇ ಬ್ಯಾರೆ ಕಡೆ ಹೋದ್ರೆ ತಿನ್ನೋದು ಯಾರು ಕಿತ್ಕೊಳಕಿಲ್ಲ ಅಂತ ತಾನೇ ನೀವು? ಹಾ, ಹಂಗೇನೆ, ಬಾ ಹೋಗೋಣ. ನೋಡು, ನಾನು ಕೇಳಿದಕ್ಕೆಲ್ಲ ನೀನು ಆನ್ಸರ್ ಮಾಡ್ತಾ ಇದ್ರೆ ನಿಂಗೆ ಇನ್ನೂ ಜಾಸ್ತಿ ತಿನ್ನೋದು ಕೊಡಿಸ್ತೀನಿ, ಸರಿನಾ? ಈಗ ಲೇಸು ಅದು ಇದು ಎಲ್ಲ ಕೊಡಿಸಿದ್ದೀನಿ, ಆಮೇಲೆ ಇನ್ನೂ ಜಾಸ್ತಿ ಕೊಡಿಸ್ತೀನಿ ನಿನಗೆ. ಆದರೆ ನಾನು ಕೇಳಿದಕ್ಕೆಲ್ಲ ನೀನು ಆನ್ಸರ್ ಮಾಡ್ತಾ ಇರಬೇಕು. ವಾ, ನೀವು ನಮ್ಮ ಟೀಚರ್ ತರನಾ? ನಮ್ಮ ಟೀಚರ್ ಅಷ್ಟೇನಿಯ, ಒಂದು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಒಂದು ಚಾಕ್ಲೇಟ್ ಕೊಡ್ತಾರೆ ನಮ್ಮ ಸ್ಕೂಲಾಗೆ. ನಾನು ಬರೀ ಚಾಕ್ಲೇಟ್ ಅಲ್ಲ, ನೀನು ಇನ್ನೂ ಜಾಸ್ತಿ ಕೊಡಿಸ್ತೀನಿ. ಸರಿ ಆಯ್ತು ಅಂಕಲ್, ಹೇಳಿ. ಪುಟ್ಟಿ, ಅದು ಈ ನಿಮ್ಮ ರಚ್ಚು ಅಕ್ಕ ಐತಲ್ಲ, ಆ ರಚ್ಚು ಅಕ್ಕ ಮತ್ತೆ ಇನ್ನೊಂದು ಅಣ್ಣ, ಯಾವುದೋ ಅಣ್ಣ ಅಂತ ಹೇಳಿದ್ರಪ್ಪ, ಮರ್ತಿ ಹೋಗ್ಬಿಟ್ಟೆ. ಅವರಿಬ್ರು ಜೊತೆಗೆ ಇದ್ರಂತೆ ಅಲ್ವಾ? ಅವ್ರ ಜೊತೆಗೆ ಓಡಾಡೋರಂತೆ, ಜೊತೆಗೆ ಎಲ್ಲ ಹೋಗ್ಬಿಟ್ಟಿದ್ರಂತೆ, ಆಮೇಲೆ ಜೊತೆಗೆ ಮನೆ ಮಾಡ್ಕೊಂಡೆಲ್ಲ ಇದ್ರಂತೆ. ನನಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲರೂ ಹೇಳ್ತಾ ಇದ್ರಲ್ವಾ, ಜೊತೆಗೆ ಮನೆ ಮಾಡ್ಕೊಂಡಿದ್ರು ಅವರಿಬ್ರು. ಎಂಥ ಕ್ಲೋಸ್ ಫ್ರೆಂಡ್ಸು ಅಂದರೆ ಅಷ್ಟು ಕ್ಲೋಸ್ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ಅದಕ್ಕೆ ನಾನು ನಿನ್ನ ಹತ್ರ ಕೇಳೋಣ ಅಂತ ಹೇಳಿ ಬಂದೆ. ನೀನು ಅತಿ ಬುದ್ಧಿವಂತೆ ಅಲ್ವಾ, ನಿಂಗೆ ಊರಾಗಿರೋ ಎಲ್ಲ ವಿಚಾರನೂ ಗೊತ್ತಿರ್ತದಂತೆ ಅಲ್ವಾ? ರಚ್ಚು ಅಕ್ಕ ಹಂಗೇನಿ ಅಚ್ಚು ಅಣ್ಣ ಇಬ್ರುನುವೆ ಮನೆ ಬಿಟ್ಟು ಹೊಂಟೋಗಿದ್ರು. ಆಮೇಲಿಂದ ಅಲ್ಲಿಂದ ಮನೆಗೆ ಬಂದ್ರು. ಮನೆಗೆ ಅವಕ್ಕ ಉಗಿದು ಕಳಿಸ್ತು ಈಚೆ ಕಡೆಗೆ. ಸರೋಜಿ ಆಂಟಿನೇ ಉಗಿದು ಕಳಿಸಿದ್ದು. ಅವ್ರು ಕಳಿಸಿದ ತಕ್ಷಣನಿಯ ಪಕ್ಕದಾಗ ಒಂದು ಹಳೇ ಮನೆ ಇತ್ತು ಅಂಕಲ್. ಅದು ಚಂದಕ್ಕೆ ಇರಲಿಲ್ಲ ಮನೆ. ಆ ಮನೆಗೇನಿಯ ಅಚ್ಚು ರಚ್ಚು ಅಕ್ಕ ಅಣ್ಣ ಇಬ್ರುನುವೆ ಅದೇ ಮನೆಗೇನಿಯ ಶಾನೆ ದಿನ ಇದ್ರು. ಅದು ಎಷ್ಟು 1 2 3 4 ಅಲ್ಲ, ಅದಕ್ಕೂ ಶಾನೆ ದಿನ ಅವರಿಬ್ರುನುವೆ ಒಂದೇ ಮನೆಗಿದ್ರು. ಆಮೇಲೆ ಅಮ್ಮನ್ ಕೇಳ್ದೆ, ಅಮ್ಮ ನಾನು ಅವ್ರ ಮನೆಗೆ ಹೋಗ್ತೀನಿ ಅಮ್ಮ ಅಂದ್ರೆ ಅವರಿಬ್ರು ಕ್ಲೋಸ್ ಫ್ರೆಂಡ್ಸು, ನೀನ್ ಹಂಗೆಲ್ಲ ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಶಾನೆ ಹೋಯ್ತಾ ಇರಲಿಲ್ಲ. ಅಚ್ಚು ಅಣ್ಣ ತುಂಬಾ ಒಳ್ಳೇದು. ಅಚ್ಚು ಅಣ್ಣ ನನ್ಗೆ ಹಿಂಗೆ ನೀಯ ತಿನ್ನೋದು ಎಲ್ಲ ತಂದ್ಕೊಡ್ತದೆ, ಈಗಲೂ ತಂದ್ಕೊಡ್ತದೆ. ಅಣ್ಣ ತುಂಬಾ ಒಳ್ಳೇದು ಗೊತ್ತಾ, ಎಷ್ಟು ಒಳ್ಳೇದು ಅಣ್ಣ. ಪುಟಿ, ಜೊತೆಗಿದ್ರಲ್ಲ, ಆಮೇಲೆ ಏನಾಯ್ತು? ಯಾಕವರು ಬೇರೆ ಬೇರೆ ಬಂದ್ಬಿಟ್ರು? ಇವಳು ಅಡುಗೆ ಮಾಡಿ ಮಾಡಿ ಸಂದ ಕಣ್ಣಂಗೆ ಅಡುಗೆ ಮಾಡಿ ಕೊಡ್ಲಿಲ್ವಂತೆ. ಅದಕ್ಕೆ ಅಣ್ಣ ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು. ಅಣ್ಣಂಗೆ ಹುಷಾರ್ ತಪ್ಪೋಗ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು. ಅಡುಗೆ ಸಂದಾಗ ಮಾಡಕ್ಕಿಲ್ಲ ಅವಕ್ಕ, ರಚ್ಚು ಅಕ್ಕ. ಅದಕ್ಕೆ ಅಣ್ಣ ಆಸ್ಪತ್ರೆಗೆ ಹೋಗ್ಬಿಟ್ಟಿತ್ತು. ಆಸ್ಪತ್ರೆಗೆ ಹೋದ್ಮೇಲೆ ಈ ಆನೆಗಿಂತ ಅವ್ರ ಮನೆಗೆ ಅವರೇ ಇತ್ತು. ಅಂದ್ರೆ ಅಚ್ಚು ಅಣ್ಣನ ಮನೆಗೆ ಅಚ್ಚು ಅಣ್ಣ, ರಚ್ಚು ಅಕ್ಕನ ಮನೆಗೆ ರಚ್ಚು ಅಕ್ಕ ಇದ್ರು. ಆಸ್ಪತ್ರೆಗೆ ಹೋದ್ಮೇಲೆ ಅವತ್ತು ಊಟ ತಿಂದ್ಬಿಟ್ರೆ ಎಲ್ಲ ಆಸ್ಪತ್ರೆ ಸೇರ್ಬಿಡ್ತಾರಂತೆ. ಅದಕ್ಕೆ ಅವ್ರ ಸವಾಸನೆ ಸಾಕು ಅಂತ ಹೇಳ್ಬಿಟ್ಟು ಅಚ್ಚು ಅಣ್ಣ ಹೊಂಟೋಯ್ತು. ಪುಟಿ, ನೀನು ಹೇಳ್ತಿರೋದೆಲ್ಲ ನಿಜನಾ? ನಿಜವಾಗೂನು ಅವರಿಬ್ರು ಜೊತೆಗಿದ್ರಾ? ಜೊತೆಗೆ ಹೋಗಿದ್ರಾ? ಹ್ಞೂ ಅಂಕಲ್, ಅವರಿಬ್ರು ಜೊತೆಗೆ ಇದ್ರು. ಒಳ್ಳೆ ಫ್ರೆಂಡ್ಸ್ ಅಂತೆ ಅವರು. ಅಮ್ಮ ಹೇಳ್ತು ಕ್ಲೋಸ್ ಫ್ರೆಂಡ್ಸು ಅಂತ. ಆಮೇಕಿಂದ ಆ ಸರೋಜಿ ಆಂಟಿ ಜೋರಾಗಿ ಬೈದಾಡ್ತಿತ್ತು, ಅವನ ಜೊತೆ ಇದೆಯಾ ಅಂತ ಹೇಳ್ಬಿಟ್ಟು. ಅಲ್ಲ ಅಂಕಲ್, ಫ್ರೆಂಡ್ಸ್ ಜೊತೆ ಇದ್ರೆ ತಪ್ಪೇನಿಲ್ಲ ಅಲ್ವಾ ಅಂಕಲ್? ಆದ್ರೂ ಸರೋಜಿ ಆಂಟಿ ಸರಿ ಇಲ್ಲ, ಜೋರಾಗಿ ಬೈತಾ ಇತ್ತು. ಯಾಕೆ ಹೋಗ್ಬಿಟ್ಟೆ ಹಂಗೆ ಹಿಂಗೆ ನಮ್ಮನೆಗೆ ಇರ್ಬೇಕಲ್ವಾ ಅಂತ. ಅಚ್ಚು ಅಣ್ಣ ಆಸ್ಪತ್ರೆಗೆ ಹೋದ್ಮೇಲೆ ರಚ್ಚು ಅಕ್ಕ ಮನೆಗೆ ಬಂದ್ಬಿಡ್ತು ಅಷ್ಟೇ. ಇಷ್ಟೆಲ್ಲ ನಡೆದೈತಾ? ಈ ಚಿಕ್ಕ ಹುಡುಗಿಯಿಂದ ಎಲ್ಲ ವಿಚಾರ ಗೊತ್ತಾಯ್ತು. ಇಲ್ಲ ಅಂದರೆ ರಚ್ಚು ಒಳ್ಳೆಳು 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 ಅಂತ ಅವಳು ಪರನೇ ಮಾತಾಡ್ತಿದ್ನಲ್ಲ ನಾನು.